ನಟ ಕಮಲ್ ಹಾಸನ್ ಅವರು ಅಭಿನಯಿಸಿರುವಂತಹ ತಗ್ ಲೈಫ್ ಸಿನಿಮಾ ಜೂನ್ 5ಕ್ಕೆ ರಿಲೀಸ್ ಆಗ್ತಿದೆ. ಸದ್ಯ ಈ ಒಂದು ಕಾರ್ಯಕ್ರಮ ಇರಬಹುದು ಇವತ್ತು ಬೆಂಗಳೂರಿನಲ್ಲಿ ಇವತ್ತು ಹಮ್ಮಿಕೊಳ್ಳಲಾಗಿದೆ. ಸೊ ಪ್ರೀ ರಿಲೀಸ್ ಇವೆಂಟ್ ಬೆಂಗಳೂರಿನಲ್ಲಿ ನಡೀತಾ ಇರುವಂಥದ್ದು. ಫ್ಯಾನ್ಸ್ ಕೂಡ ಆಗಮಿಸಿದ್ದಾರೆ ಕಮಲ್ ಹಾಸನ್ ಅವ್ರನ್ನ ನೋಡೋದಕ್ಕೆ. ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ, ಎಷ್ಟು ಎಕ್ಸೈಟ್ ಆಗಿದ್ದಾರೆ ಅವ್ರನ್ನ ನೋಡೋದಕ್ಕೆ, ಜೊತೆಗೆ ಸಿನಿಮಾ ಬಗ್ಗೆ ಸಹ. ಹಾಯ್, ತಗ್ ಲೈಫ್ ಸಿನಿಮಾ ಬಗ್ಗೆ ಎಷ್ಟು ಎಕ್ಸೈಟ್ ಆಗಿದ್ದೀರಾ? ಫುಲ್ ಎಕ್ಸೈಟ್ ಆಗಿದ್ದೀವಿ. ಅದಕ್ಕೋಸ್ಕರನೇ ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡು ಬಂದಿದ್ದೀವಿ. ಸೊ ಒಳಗಡೆ ಅಲೌ ಮಾಡಿಲ್ಲ. ಇವಾಗ ಅವರು ಬರೋ ತಕ್ಷಣ ವೆಯ್ಟ್ ಮಾಡಿ ನೋಡ್ಕೊಂಡೇ ಹೋಗ್ತೀವಿ. ಪಾಸಸ್ ಎಲ್ಲ ಇದೆ. ಸೊ ಪಾಸಸ್ ಬಗ್ಗೆ ಏನಾದರೂ ವಿಚಾರಿಸ್ಕೊಂಡಿದ್ದೀವಿ? ಈ ಪಾಸಸ್ ಬಗ್ಗೆ ಏನು ನಮ್ಗೆ ಐಡಿಯಾ ಇಲ್ಲ. ಸೊ ಆನ್ಲೈನ್ ರಿಜಿಸ್ಟರ್ ಇಂದ ಮಾಡಿದ್ದೀವಿ. ಸೊ ಅದಕ್ಕೋಸ್ಕರ ಬಂದಿದ್ದೀವಿ. ಇಲ್ಲಿ ನೋಡಿದ್ರೆ ಬಂದ ಮೇಲೆ ಗೊತ್ತಾಯ್ತು ಒಳಗಡೆ ಅಲೌಡ್ ಇಲ್ಲ ಅಂತ. ಸೊ ಇಲ್ಲಿಂದಾನೇ ನೋಡ್ತೀವಿ, ಏನು ಪ್ರಾಬ್ಲಮ್ ಇಲ್ಲ. ತುಂಬಾ ಎಕ್ಸೈಟೆಡ್ ಆಗಿದ್ದೀವಿ. ವಿಕ್ರಮ್ ಅದೇ ತುಂಬಾ ಇಷ್ಟ ಆಯ್ತು. ಓಲ್ಡ್ ನನ್ಗೆ ಅಷ್ಟು ಯಾರನ್ನ ನೋಡಕ್ ಬಂದಿದ್ದೀರಾ ಈಗ? ಬೇಸಿಕಲಿ ಸಿಂಬು ನೋಡಕ್ ಬಂದೆ. ಕಮಲ್ ಹಾಸನ್ ತುಂಬಾ ಫ್ಯಾನ್ ಅಷ್ಟು. ಸೊ ಯಾರನ್ನ ನೋಡಕ್ ಬಂದಿದ್ದೀರಾ? ತ್ರಿಷಾ ನೋಡಕ್ಕೆ ಬಂದಿದ್ದೀವಿ. ಯಾಕೆ ಇಷ್ಟ ತ್ರಿಷಾ ಅವ್ರು? ಯಾವ ಸಿನಿಮಾ ಅವ್ರದ್ದು ಇಷ್ಟ ನಿಮಗೆ? ಮೇಡಮ್ ಎಸ್ಟಿಆರ್ ಯಾವ ಸಿನಿಮಾ ಇಷ್ಟ ಅವ್ರದ್ದು? ஜிவிஎம் பிலிந்து வினய் தாண்டி வருவாயா. சினிமா எல்லாமே ஓகேங்க, எல்லாம் பண்றாங்க, கரெக்டாக பண்ணிருக்கு, சூப்பராக பண்ணியிருக்காங்க. ஆடி லான்ச் கூட சூப்பராக நடந்தது, எல்லாமே சூப்பராக நடந்தது. ஃபேன்ஸ் வந்து எல்லாருமே வந்து தினம் அதிகமாக வந்திருக்காங்க. ஒரே மிகப்பெரிய ப்ராப்ளம், ಈಗ ತಗ್ ಲೈಫ್ ಸಿನಿಮಾದು ಟ್ರೈಲರ್ ಟೀಸರ್ ನೋಡಿರ್ತೀರಾ, ಏನ್ ಇಷ್ಟ ಆಗಿದೆ? ತಗ್ಲರ್ ಟ್ರೈಲರ್ ಬಗ್ಗೆ ಮಾತಾಡ್ಬೇಕಂದ್ರೆ ಲೈಕ್ ಬೆಟ್ ಟು ಬೆಟ್ ಮಾಡ್ತಾ ಇರಬೇಕು. ಏನಂದ್ರೆ ಲೈಕ್ ಈಚ್ ಅಂಡ್ ಎವ್ರಿ ಸೀನ್ಸು ಮಣಿರತ್ನಂ ಅವರು ತುಂಬಾ ಎಕ್ಸೈಟೆಡ್ ಆಗಿ ಮಾಡಿದ್ದಾರೆ. ಸೊ ಎಕ್ಸೈಟೆಡ್, ಲೈಕ್ ಕಮಲ್ ಆ್ಯಂಡ್ STR ಕಾಂಬಿನೇಷನ್ ಫಸ್ಟ್ ಟೈಮ್ ಆಗ್ತಾ ಇದೆ. ಸೊ ಮೋಸ್ಟ್ ಆಫ್ ದ ಫ್ಯಾನ್ಸ್ ಲೈಕ್ ಆಗುತ್ತೆ, ನೋಡೋಣ. Basically Thug Life, English okay na? Okay, so this film after 40 years Maniratnam and Kamal Hassan's combo is coming out there. Okay, round after 40 years they are coming together after Nayagan. So I think that itself will create a hype for this film out there. Secondly, stars like STR, Joju George and all, wonderful cast, wonderful actors. So this will be a very level film because of the cast, and secondly the combo of Kamal Hassan and Maniratnam sir, and lastly A. Rahman sir's music also. ಕಮಲ್ ಹಾಸನ್ ಅವರಿಂದ ಕಲಿಯುವಂತಹ ಒಂದಷ್ಟು ಗುಣಗಳು ಹೀರೋಗಳಿಗಿದ್ರೆ ಏನು ಅಂತ? ಇವಾಗ 70 ಇಯರ್ಸ್ ಆಗ್ತದೆ, ಆದರೂ ಅವ್ರು ಬಿಟ್ಟಿಲ್ಲ. ಅವ್ರು ಡೈಲಿ ಕಲಿತವ್ರೆ ಎಲ್ಲ. ಇವಾಗಲೂ ಅಮೇರಿಕಾಗೆ ಹೋಗಿ ಕಲ್ತ್ಕೊಂಡು ಬಂದಿದ್ದಾರೆ. ಸೊ ಯಾವಾಗಲೂ ನಮ್ಗೆ ಯಾವುದು ಫುಲ್ ಸ್ಟಾಪ್ ಇಲ್ಲ, ಯಾವಾಗಲೂ ಕಲ್ತ್ಕೊಂಡಿರಬೇಕು, ಜಾಸ್ತಿ ಕಲಿತಾ ಇರಬೇಕು. ಅವ್ರು ಸ್ಟಾರ್ಟಿಂಗಿಂದ 2 ವಯಸ್ಸಿಂದ ಇವಾಗಲೂ ಕಲಿತವ್ರೆ, ಇವಾಗಲೂ ಬೇಸಿಕ್ಕಿಂದ ಕಲಿತವ್ರೆ. ಅದೇ ನನಗೆ ತುಂಬ ಇಷ್ಟ. ಅವ್ರ ಥರ ಕಲಿಬೇಕು, ಎಲ್ಲ ತಿರ್ಗಾ ಮಾಡ್ತಾ ಇರಬೇಕು, ಯಾವಾಗಲೂ ಸ್ಟಾಪ್ ಮಾಡಬಾರ್ದು. ಈಗ ಕಮಲ್ ಹಾಸನ್ ಅವ್ರ ಜೊತೆಗೆ ಯಾವ ಕನ್ನಡ ಸ್ಟಾರ್ ನೀವು ಬಿಗ್ ಸ್ಕ್ರೀನ್ ಅಲ್ಲಿ ನೋಡಕ್ ಇಷ್ಟಪಡ್ತೀರಾ? ಎಲ್ಲ ಸ್ಟಾರು. ನಾನು ಬಂದರೆ ತುಂಬ ಖುಷಿ ಆಗ್ತೀನಿ. ನೀವು ಪಾಸ್ ತಗೊಂಡು ಒಳಗಡೆ ಬರಬೇಕು. ಪಾಸ್ ಕೊಡ್ತಾ ಇಲ್ಲ, ಅದು ಎಲ್ಲಿ ಬಿಟ್ಟಿದ್ದಾರೆ ಅಂತ ಕೂಡ ಗೊತ್ತಿಲ್ಲ. ಸಿಕ್ಕಿದ್ರೆ ತುಂಬ ಚೆನ್ನಾಗಿತ್ತು. ಪರವಾಗಿಲ್ಲ, ಈ ಒಂದು ದಿವಸ ಮೀಟ್ ಮಾಡ್ತೀನಿ ಕಮಲ್ ಹಾಸನ್. ಕಮಲ್ ಹಾಸನ್ ಜೊತೆಗೆ ಯಾವ ಹೀರೋಯಿನ್, ಕನ್ನಡದ ಹೀರೋಯಿನ್ ಸ್ಕ್ರೀನ್ ಶೇರ್ ಮಾಡಿದ್ರೆ ಚೆನ್ನಾಗಿರುತ್ತೆ? ತಿರ್ಗಾ ಅದು ನಾನೇ ಅವೇಶ್ ಅನ್ಮುಗಿ ಥರ ರೋಲ್ ಹಾಕೊಂಡು ಬರ್ತೀನಿ. ತುಂಬಾ ಪಾಸಿಟಿವ್ ಇದ್ದೀರಾ, ಬಿಟ್ಕೊಡಲ್ಲ ಯಾರಿಗೂ. ಉಲ್ಗ ನಾಯಕನ್ ಸುಮ್ಮನೆನಾ? ಅವ್ರಿಗೆ ಅಷ್ಟು ಟ್ಯಾಲೆಂಟ್ ಇದೆ, ಅಷ್ಟು ನಾಲೆಜ್ ಇದೆ, ಸುಮ್ಮನೆ ಬಿಟ್ಕೊಡೋದ? ಸೊ ಥ್ಯಾಂಕ್ ಯು ಸೋ ಮಚ್. ಸೊ ಇದೆಷ್ಟು ಕಮಲ್ ಹಾಸನ್ ಇರ್ಬೋದು, ಜೊತೆಗೆ ತಗ್ ಲೈಫ್ ಸಿನಿಮಾದ ಅಭಿಮಾನಿಗಳ ಮಾತಾಗಿದ್ದು. ಕ್ಯಾಮ್ರಾ ಪರ್ಸನ್ ಪೃಥ್ವಿ ಜೊತೆಗೆ ಕೀರ್ತಿ ಪಾಟೀಲ್, ಕ್ಯಾಂಚ್ ನ್ಯೂಸ್, ಬೈಕಡೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.